ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ ಜಿ ಎನ್ ಲಾಕ್ಸ್ಗೆ ಸ್ವಾಗತ. ಇವತ್ತು ನಾನು ಕೆಲವೊಂದು ಪ್ಲ್ಯಾಂಟ್ಗಳ ಉಪಯೋಗ ಏನು, ಅದು ಯಾವುದಕ್ಕೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗೇ ಆಗುತ್ತೆ, ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ನಾವು ಅನೇಕ ಗಿಡಗಳನ್ನು ಮನೆ ಮುಂದೆ ಬೆಳೆಸ್ತಾ ಇರ್ತೀವಿ, ಆದರೆ ಅದರ ಮಹತ್ವ ಆಗಲಿ ಅದರ ಉಪಯೋಗ ಆಗಲಿ ಗೊತ್ತಿರೋದಿಲ್ಲ. ಅದನ್ನು ನಾವು ತಿಳ್ಕೊಳೋದು ತುಂಬಾ ಉಪಯುಕ್ತ. ನೋಡಿ, ಮೊದಲಿಗೆ ನಾನು ಇದು ಯಾವ ಗಿಡ ಅಂದರೆ ದೊಡ್ಡಪತ್ರೆ ಎಲೆ ಗಿಡ ಅಂತ ಕರೀತಾರೆ ಇದನ್ನು. ಇದು ಕೆಮ್ಮು, ನೆಗಡಿ, ಶೀತ, ಯಾವುದೇ ರೀತಿಯಾದಂತಹ ಶೀತದ ಕಾಯಿಲೆಗಳಿಗೆ ಇದು ಮನೆ ಮದ್ದು ತುಂಬಾ ಉಪಯುಕ್ತವಾಗುತ್ತೆ. ಇದನ್ನು ನಾವು ಅಡುಗೆಗಳು ಕೂಡ ಬಳಸ್ತಾರೆ. ಕೆಲವೊಂದು ಅಡುಗೆಯಲ್ಲಿ ಚಟ್ನಿಗಳಿಗಾಗಿರ್ಬೋದು, ಬಜ್ಜಿ ಆಗಿರ್ಬೋದು, ಅದೇ ರೀತಿಯಾಗಿ ಆಯುರ್ವೇದಿಕದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಇದು ಗಿಡ ಪಡೆದಿದೆ. ಇದು ನೋಡೋದು ಕೂಡ ತುಂಬಾ ಚೆನ್ನಾಗಿದೆ ಈ ಪ್ಲ್ಯಾಂಟು. ಅದಕ್ಕೋಸ್ಕರ ನಾವು ಮನೆ ಮುಂದೆ ಅಲಂಕಾರಕ್ಕೆ ಕೂಡ ಇದನ್ನು ನಾವು ಬಳಸ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿಯಾಗಿ ಈ ಪ್ಲ್ಯಾಂಟನ್ನು ನಾವು ಸ್ನೇಕ್ ಪ್ಲ್ಯಾಂಟ್ ಅಂತ ಕರೀತಾರೆ. ಇದನ್ನು ವಾಸ್ತು ಪ್ರಕಾರನೂ ತುಂಬಾ ಜನ ನಂಬ್ತಾರೆ, ಅದನ್ನೇ ಫಾಲೋ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಸುತ್ತಮುತ್ತ ಇರುವಂತಹ ಗಾಳಿಯನ್ನು ಶುದ್ಧ ಮಾಡೋದಕ್ಕೆ ಈ ಪ್ಲ್ಯಾಂಟು ತುಂಬಾ ಉಪಯುಕ್ತವಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಆಫೀಸ್ಗಳಲ್ಲಿ, ಮನೆಗಳಲ್ಲಿ ಇದನ್ನ ಬೆಳೆಸೋಕ್ಕೆ ಇಷ್ಟಪಡ್ತಾರೆ. ಇದನ್ನು ಕೂಡ ಅಷ್ಟೇ ಅಲಂಕಾರಕ್ಕೋಸ್ಕರನೇ ಬಳಸೋದು. ಇದು ಯಾವುದೇ ರೀತಿಯಾದಂಥ ಮನೆ ಮದ್ದಿಗಾಗಲಿ ಬರೋದಿಲ್ಲ. ಆದರೆ ಒಳ್ಳೆಯದು ಇದು ಪ್ಲ್ಯಾಂಟು, ವಾಸ್ತು ಪ್ರಕಾರನೂ ಕೂಡ ಒಳ್ಳೆಯದು, ಸುತ್ತಮುತ್ತ ವಾತಾವರಣ ಕೂಡ ಒಳ್ಳೆಯದು. ಅದೇ ರೀತಿಯಾಗಿ ಇದು ಗ್ರಾಸ್ ಅಂತ, ಈ ಗ್ರಾಸ್ ನೋಡಿದ್ರೆ ನಿಮಗೆ ಹುಲ್ಲಿನ ಥರ ಕಾಣುತ್ತೆ, ಆದರೆ ಇದು ಲೆಮನ್ ಗ್ರಾಸ್ ಅಂತ ಹೇಳ್ಬಿಟ್ಟು. ಇದು ಹೆಸರಿಗೆ ತಕ್ಕಂತೆ ನಾವು ಇದನ್ನು ಒಂದು ಸ್ವಲ್ಪ ಕಿತ್ಬಿಟ್ಟು ನಾವು ಈ ರೀತಿ ಉಜ್ಜಿ ನೋಡಿದರೆ ಲೆಮನ್ ವಾಸನೆ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಲೆಮನ್ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋಕ್ಕೆ ಕೂಡ ಉಪಯೋಗಿಸ್ತಾರೆ. ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಟೀ. ಈ ಗ್ರಾಸ್ ನಾವು ಬೆಳೆಸೋದ್ರಿಂದ ಸೊಳ್ಳೆ ಕೂಡ ಬರೋದಿಲ್ಲ. ಇದು ಸೊಳ್ಳೆಗೆ ವಿರುದ್ಧವಾಗಿರೋದ್ರಿಂದ ಇದನ್ನು ನಾವು ಬೆಳೆಸೋದ್ರಿಂದ ಸೊಳ್ಳೆ ಕೂಡ ಸುತ್ತಮುತ್ತ ಸುಳಿಯೋದಿಲ್ಲ. ನೋಡಿ, ಇದನ್ನು ನಾವು ಬಸಳೆ ಪತ್ರೆ ಅಂತ ಕರೀತಾರೆ. ಇದು ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೆಯದು. ಕಿಡ್ನಿ ಸ್ಟೋನ್ ಆಗಿರುವಂಥವರು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಎಲೆ ತಿನ್ನೋದ್ರಿಂದ ಕಿಡ್ನಿ ಸ್ಟೋನು ಹೋಗುತ್ತೆ ಅಂತ ನಂಬಿದ್ದಾರೆ. ಅದು ಕೂಡ ಆಯುರ್ವೇದಿಕಲ್ಲೂ ಕೂಡ ಇದೆ. ಅದಕ್ಕೋಸ್ಕರ ಇದನ್ನು ನೀವು ಮನೆ ಮುಂದೆ ಬೆಳೆಸೋದ್ರಿಂದ ತುಂಬಾ ಉಪಯೋಗ ಇದೆ. ಕಿಡ್ನಿ ಸ್ಟೋನ್ ಅನ್ನೋದು ಸರ್ವೇ ಸಾಮಾನ್ಯ ಕಾಯಿಲೆ ಆಗಿಬಿಟ್ಟಿದೆ, ಅದಕ್ಕೆ ಹೆದರೋಂಥ ಅವಶ್ಯಕತೆ ಇಲ್ಲ. ಡೈಲಿ ಇದು ಒಂದು ಎಲೆಯನ್ನು ನಾವು ತಿನ್ಕೊತ ಬಂದುಬಿಟ್ರೆ ಬೇಗನೆ ಕ್ಯೂರ್ ಆಗುತ್ತೆ. ದಯವಿಟ್ಟು ಇದನ್ನು ನೀವು ಬೆಳೆಸಿ ಮನೆ ಮುಂದೆ, ಒಳ್ಳೆಯದು. ಇದೇ ರೀತಿಯಾಗಿ ನಿಮಗೆ ಯಾವ ಪ್ಲ್ಯಾಂಟ್ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದಂತಹ ಅನೇಕ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ.